ಮಠಮಾನ್ಯಗಳು ಜನರಿಗೋಸ್ಕರ ತಮ್ಮ ಕಾರ್ಯವಿಧಾನ ರೂಪಿಸುತ್ತವೆ. ನಮ್ಮ ಧಾರ್ಮಿಕ ಸಂಸ್ಕೃತಿ ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಮಠಗಳ ಪಾತ್ರ ಮಹತ್ವದ್ದು. ಪ್ರತಿ ವರ್ಷದಂತೆ ಓಂಕಾರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಧಾರ್ಮಿಕ ವಿಧಿ ವಿಧಾನದಂತೆ 3/1/2026 15/1/2026 ನಡೆಯಲಿದೆ ಎಂದು ಸ್ಫಟಿಕಾಪುರಿ ಮಹಾಸಂಸ್ಥಾನ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂತ ಸ್ವಾಮೀಜಿಗಳು ಹೇಳಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಡಿತೇರು ಕಟ್ಟುವ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಾತ್ರಾ ಮಹೋತ್ಸವದಲ್ಲಿ ಜಗತ್ತನ್ನೇ ಮರೆತು ಮುಗ್ಧರಾಗುವಂತಹ ಸದಾವಕಾಶ ಭಗವಂತ ಕಲ್ಪಿಸಿದ್ದಾನೆ. ತೇರು ಹೇಗೆ ಸರಾಗವಾಗಿ ಹರಿಯುವುದೋ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿರುವ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಒಳ್ಳೆಯ ದಿನಗಳು ಲಭಿಸಲಿದೆ ಎಂದು ಓಂಕಾರೇಶ್ವರ ಸ್ವಾಮಿಯಲ್ಲಿ ಬೇಡುವ ಸುಸಂದರ್ಭ ಭಕ್ತರಿಗೆ ಸಿಗಲಿದೆ. ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸಿದರೆ ತಮಗೂ ಕೂಡ ಭಗವಂತ ಒಳ್ಳೆಯದನ್ನೇ ಕರುಣಿಸಲಿದ್ದಾನೆ ಎಂದರು. ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಜನವರಿ 6ರಂದು ವಿಜೃಂಭಣೆಯಿಂದ ನೆರವೇರಲಿದ್ದು, ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಕಲ್ಲುಗಾಲಿ ರಥೋತ್ಸವದಲ್ಲಿ ಪಾಲ್ಗೊಂಡು ಓಂಕಾರೇಶ್ವರ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ. ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಚಟುವಟಿಕೆಯಲ್ಲಿ ರೈತ ತೊಡಗಿಸಿಕೊಳ್ಳಬೇಕು ಎಂಬ ದೂರದೃಷ್ಟಿ ಪರಿಕಲ್ಪನೆಯೊಂದಿಗೆ ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆ ಪ್ರಾತ್ಯಕ್ಷಿಕೆ ಬೆಳೆಯ ಮೂಲಕ ಕಡಿಮೆ ನೀರು ಮತ್ತು ಕಡಿಮೆ ಖರ್ಚು ಪ್ರಮಾಣದಲ್ಲಿ ಕೈಗೊಳ್ಳುವ ಕೃಷಿಗಳ ಬಗ್ಗೆ ಸಮಗ್ರ ಮಾಹಿತಿಯ ಕೃಷಿ ಪ್ರದರ್ಶನ ಶ್ರೀಮಠ ಕಳೆದ 75 ವರ್ಷದಿಂದ ಏರ್ಪಡಿಸುತ್ತಿರುವುದು ಶ್ರೀ ನಂಜಾವಧೂತ ಶ್ರೀಗಳ ರೈತಪರ ಕಾಳಜಿಗೆ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಶ್ರೀಮಠದ ಸಾರ್ವಜನಿಕ ಸಂಪರ್ಕಾಧಿಕಾರಿ ತಮ್ಮಣ್ಣ, ಮಹೇಶ್, ನಾದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಕುಮಾರ್, ಮಂಜುನಾಥ್ ಸ್ವಾಮಿ, ಮೆಡಿಕಲ್ ಉಮೇಶ್, ರಾಜಣ್ಣ ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ಇವತ್ತು ಶ್ರೀಮಠದ ಮಡಿತೇರನ್ನು ಅಧಿಕೃತವಾಗಿ ಪೂಜೆ ಸಲ್ಲಿಸಿ ಅದನ್ನು ಕಟ್ಟುವಂಥ ಪ್ರಕ್ರಿಯೆಗೆ ಚಾಲನೆ ನೀಡುವಂಥ ಕಾರ್ಯಕ್ರಮ. ಶ್ರೀಮಠದ ಸತ್ಸಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಂತೆ ಬರುವ 2026 ಜನವರಿ 3ರಿಂದ 15ರವರೆಗೆ ನಡೆಯುವಂಥದ್ದು ನಿಮ್ಮೆಲ್ರಿಗೂ ತಿಳಿದಿರುವಂಥ ವಿಚಾರವೇ. 9ನೇ ತಾರೀಕು ಜನವರಿ ಶ್ರೀ ಓಂಕಾರೇಶ್ವರ ಸ್ವಾಮಿಯ ಭವ್ಯ ರಥೋತ್ಸವ ಜರುಗಲಿದ್ದು, ಅದರ ಹಿಂದೆ ಮುಂದೆ ಅನೇಕ ಉತ್ಸವಗಳು, ಯಾಗಯಜ್ಞಾದಿಗಳು ಲೋಕ ಕಲ್ಯಾಣಾರ್ಥವಾಗಿ ನಿರಂತರವಾಗಿ, ಅದರ ಜೊತೆಗೆ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನ, ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಬೇಕು, ಹೊಸ ಆವಿಷ್ಕಾರಗಳು ಕೃಷಿನಲ್ಲಿ, ಕೈಗಾರಿಕೆಯಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗ್ತಾ ಇದ್ದಾವೆ. ಅದು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ತಿಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಇದೆಲ್ಲವೂ ಕೂಡ ಶ್ರೀಮಠದ ಅಡಿಯಲ್ಲಿ ಮಠದ ಸತ್ಸಂಪ್ರದಾಯದಂತೆ ನಡೆಯುವಂತಹ ಕಾರ್ಯಕ್ರಮ. ಧರ್ಮೋ ರಕ್ಷತಿ ರಕ್ಷತಃ ಅಂತ. ಒಳ್ಳೆಯದನ್ನು ಯಾರು ರಕ್ಷಣೆ ಮಾಡ್ತಾರೆ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ, ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ. ಅದರಿಂದ ನಾವು ಯಾವಾಗಲೂ ಕೂಡ ಒಳಿತನ್ನು ಬಯಸೋದನ್ನು, ಒಳಿತನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಜರುಗುವಂಥದ್ದು ಕೂಡ ಒಳಿತೇ ಆಗ್ತದೆ.
ಆ ನಿಟ್ಟಿನಲ್ಲಿ ಈ ನಾಡಿನ ಮಠ ಮಂದಿರಗಳು ಸಹಜವಾಗಿ ಜನಗಳ ಪರವಾಗಿ, ಜನಗಳಿಗಾಗಿ, ಜನಗಳಿಗೋಸ್ಕರನೇ ತಮ್ಮ ಕಾರ್ಯವಿಧಾನವನ್ನು, ಕಾರ್ಯಯೋಜನೆಗಳನ್ನು ರೂಪಿಸಿಕೊಳ್ಳುವಂಥದ್ದು. ಆ ನಿಮಿತ್ತ ನಮ್ಮ ಸಂಸ್ಕೃತಿಯನ್ನು, ಈ ನೆಲದ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಒಂದು ದ್ಯೋತಕವಾಗಿ ಜಾತ್ರಾ ಮಹೋತ್ಸವಗಳನ್ನು ಆಚರಣೆ ಮಾಡುವಂಥದ್ದು. ಅಲ್ಲಿ ನಮ್ಮನ್ನು ನಾವು ಮರೆತು ಭಗವಂತನ ಎದುರಿಗೆ ಇಡೀ ಜಗತ್ತನ್ನೇ ಮರೆತು ಮಕ್ಕಳಾಗುವಂಥ, ಮುಗ್ಧರಾಗುವಂಥ ಒಂದು ಸದಾವಕಾಶ. ಹಾಗಾಗಿ ಜಾತ್ರಾ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಳೋಣ. ಭಗವಂತನ ಉತ್ಸವ, ತೇರು ಯಾವ ರೀತಿ ಸರಾಗವಾಗಿ ಹರಿಯುತ್ತದೆ, ಆ ರೀತಿ ನಮ್ಮ ಜೀವನ ಕೂಡ ಅನುಕ್ಷಣ ಸರಾಗವಾಗಬೇಕು. ಹಾಗೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಭಗವಂತನಿಗೆ ಶರಣಾಗಬೇಕು. ಶರಣಾಗುವಿಕೆ ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ಮತ್ತು ಬಹಳ ದೊಡ್ಡ ಮಾರ್ಗದರ್ಶನವನ್ನು ನೀಡುತ್ತದೆ. ಹಾಗಾಗಿ ಆ ನಿಮಿತ್ತ ನಾವಿವತ್ತು ನಮ್ಮ ಜಾತ್ರಾ ಮಹೋತ್ಸವದ ಮೊದಲನೇ ಕಾರ್ಯವಾಗಿ ಮಡಿತೇರನ್ನು ಹೊರಗಾಕಿ ಅದನ್ನು ಕಟ್ಟುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಭಗವಂತನ ಕೃಪೆ ಎಲ್ಲರ ಮೇಲೂ ಕೂಡ ಸದಾ ಇರಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ.